ನಮಸ್ಕಾರ. ಮಂಡ್ಯದ ಮದ್ದೂರಿನಲ್ಲಿ ನಡೆದ ಘಟನೆ ಕರ್ನಾಟಕದಲ್ಲಿ ಅಶಾಂತಿಯನ್ನ ಉಂಟು ಮಾಡಿದೆ. ಇಂತಹ ಸಮಯದಲ್ಲಿ ಸಮಾಜದಲ್ಲಿ ಶಾಂತಿ ನೆಲೆಸುವಂತೆ ನೋಡ್ಕೊಳ್ಬೇಕಾಗಿರೋ ರಾಜಕಾರಣಿಗಳು ಶಾಂತಿ ಕದಡೋ ಕೆಲಸವನ್ನ ಮಾಡ್ತಾ ಇದ್ದಾವೆ. ಹೌದು, ಕರಾವಳಿ ಕರ್ನಾಟಕದ ನಂತರ ಇದೀಗ ಮಂಡ್ಯ ಜಿಲ್ಲೆ ಕಳೆದ 4 ವರ್ಷದಿಂದ ಕೋಮು ಪ್ರಯೋಗಶಾಲೆಯಾಗಿ ರೂಪುಗೊಳ್ತಾ ಇರೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಯಾಕಂದ್ರೆ ಆರಂಭದಲ್ಲಿ ಶ್ರೀರಾಮನವಮಿ, ಹನುಮ ಜಯಂತಿಯನ್ನ ಆಚರಿಸುವ ಮೂಲಕ ಮಂಡ್ಯ ಜಿಲ್ಲೆಯಲ್ಲಿ ಕೇಸರಿ ಧ್ವಜವನ್ನ ನೆಟ್ಟ ಈ ಬಿಜೆಪಿ ಹಾಗೇನೆ ಸಂಘ ಪರಿವಾರ ಕಳೆದ 5-6 ವರ್ಷಗಳಲ್ಲಿ ತನ್ನ ಕೋಮು ವರಸೆಯನ್ನ ಬದಲಿಸಿದೆ. ಮೊದಲಿಗೆ ಟಿಪ್ಪು ಸುಲ್ತಾನರನ್ನ ಒಕ್ಕಲಿಗ ಸಮುದಾಯದ ಊರಿಗೌಡ ನಂಜೇಗೌಡರು ಕೊಂದ್ರು ಅಂತ ಕಾಲ್ಪನಿಕ ಕಥೆಯನ್ನ ಸೃಷ್ಟಿ ಮಾಡಿ ವಿವಾದವನ್ನ ಸೃಷ್ಟಿ ಮಾಡಿದ್ರು. ಆ ಬಳಿಕ ಶ್ರೀರಂಗಪಟ್ಟಣ ಮಸೀದಿ ವಿಚಾರ, ಕೆರಗೋಡಿನಲ್ಲಿ ಗ್ರಾಮ ಪಂಚಾಯಿತಿಯ ಧ್ವಜಸ್ತಂಭದಲ್ಲಿ ಹನುಮ ಧ್ವಜವನ್ನ ಹಾರಿಸಿದ ವಿಚಾರ, ಆ ಬಳಿಕ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ವೇಳೆ ನಡೆದ ಗಲಾಟೆ ವಿಚಾರ, ಇದೀಗ ಮದ್ದೂರಿನಲ್ಲಿ ನಡೆದ ಕೋಮು ಹಿಂಸಾಚಾರ. ಸೊ ಒಂದಾದ್ರ ಮೇಲೊಂದರಂತೆ ಕೋಮು ಗಲಭೆಗಳು ನಡೀತಾ ಇದ್ದಾವೆ. ಮಂಡ್ಯದ ನೆಮ್ಮದಿಯನ್ನ ಹಾಳುಗೆಡುತ್ತಾ ಇದೆ. ಸದ್ಯ ಮಂಡ್ಯ ಸಂಘದ ಹಿಂದುತ್ವವಾದಿ ದ್ವೇಷದ ನೆಲೆಯಾಗಿ ಬದಲಾಗ್ತಾ ಇದೆ. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರದ ಕಾರ್ಯಕರ್ತರು ಗಣಪತಿ ವಿಸರ್ಜನೆ ಕಾರ್ಯಕ್ರಮವನ್ನ ನಡೆಸಿದ್ದಾರೆ. ಮೆರವಣಿಗೆಯ ವೇಳೆ ಮಸೀದಿ ಎದುರು ಹಿಂದುತ್ವವಾದಿಗಳು ದಾಂಧಲೆಯನ್ನ ನಡೆಸಿದ್ದಾರೆ. ಇಸ್ಲಾಂ ಧ್ವಜವನ್ನ ಕಿತ್ತು ತುಳಿದು ಕೋಮು ಪ್ರಚೋದನಕಾರಿಯಾಗಿ ವರ್ತಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಲ್ಲು ತೂರಾಟವೂ ಕೂಡ ನಡೆದಿದೆ. ಪೊಲೀಸರು ಗುಂಪುಗಳನ್ನ ಚದುರಿಸೋದಕ್ಕೆ ಲಾಠಿ ಪ್ರಹಾರವನ್ನು ಕೂಡ ನಡೆಸಿದ್ದಾರೆ. ಈ ಘಟನೆ ಭಾರಿ ಚರ್ಚೆಯನ್ನ ಹುಟ್ಟುಹಾಕಿತ್ತು. ಈ ನಡುವೆ ಬಿಜೆಪಿಯ ಈ ನಡೆ ಮಂಡ್ಯವನ್ನ ಕೋಮು ದ್ವೇಷದಿಂದ ಸದಾ ಉದ್ವಿಗ್ನ ಸ್ಥಿತಿಯಲ್ಲಿಡೋ ತಂತ್ರವನ್ನ ಬಹಿರಂಗಪಡಿಸಿದೆ. ಹೌದು, ಈ ಘಟನೆಯನ್ನ ಖಂಡಿಸಿ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿದ ಬಿಜೆಪಿ ಹಾಗೂ ಸಂಘ ಪರಿವಾರದ ಕಾರ್ಯಕರ್ತರು ಮದ್ದೂರು ಪಟ್ಟಣದಲ್ಲಿ ಮಸೀದಿಯತ್ತ ಕಲ್ಲು ತೂರಾಟ ನಡೆಸಿದ ಘಟನೆ ಕೂಡ ನಡೆದಿತ್ತು. ಈ ಸಮಯದಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಾಜಿ ಶಾಸಕ ಡಿಸಿ ತಮ್ಮಣ್ಣ, ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷ ಎಂದ್ರೇಶ್ ಹಾಗೆಯೇ ಬಿಜೆಪಿ ಮುಖಂಡರಾದ ಎಸ್ಪಿ ಸ್ವಾಮಿ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಇದ್ರು. ಒಕ್ಕಲಿಗರ ಪ್ರಾಬಲ್ಯ ಇರೋ ಮಂಡ್ಯ ಕ್ಷೇತ್ರದಲ್ಲಿ ಮುಸ್ಲಿಂ ಜನಸಂಖ್ಯೆ ತುಂಬಾನೇ ಕಡಿಮೆ ಇದೆ. ಹೀಗಿರುವಾಗ ಇಲ್ಲಿ ಮತೀಯವಾದಿ ಪ್ರಯೋಗಗಳು ಬಿರುಸಾಗ್ತಾ ಇರೋದು ಹೇಗೆ, ಯಾಕೆ ಅನ್ನೋ ಪ್ರಶ್ನೆ ಮೂಡಿದ್ರೆ, ಮೊದಲಿಗೆ ಈ ಮದ್ದೂರು ಘಟನೆಯನ್ನ ನಾವು ನೋಡಿದ್ರೆ ಇದು ಕೋಮು ಘರ್ಷಣೆ ಹುಟ್ಟು ಹಾಕೋದು ಪೂರ್ವ ಯೋಜಿತ ಕೃತ್ಯ ಆಗಿತ್ತು ಅನ್ನೋದು ಸ್ಪಷ್ಟ ಆಗುತ್ತೆ. ಅಷ್ಟೇ ಅಲ್ಲ, ಇದು ಮೊದಲ ಕೃತ್ಯ ಏನೂ ಅಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಜಿಲ್ಲೆಯಲ್ಲಿ 4-5 ಕೋಮುವಾದಿ ದ್ವೇಷದ ಕೃತ್ಯಗಳು ಘಟಿಸಿದಾವೆ. ಇವು ಮಂಡ್ಯವನ್ನ ಕೋಮು ದ್ವೇಷದಿಂದ ಸದಾ ಉದ್ವಿಗ್ನ ಸ್ಥಿತಿಯಲ್ಲಿಡೋ ತಂತ್ರವನ್ನ ಬಹಿರಂಗಪಡಿಸಿದೆ. ಮದ್ದೂರು ಘಟನೆಯ ಸಮಯದಲ್ಲಿ ಬಿಜೆಪಿ ನಾಯಕರು ಎಗ್ಗಿಲ್ಲದೆ ಕೋಮು ದ್ವೇಷ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಇನ್ನು ವಿಜಯಪುರ ಶಾಸಕ ಯತ್ನಾಳ್ ಮದ್ದೂರಿಗೆ ಹೋಗಿ ತಾವು ಸಿಎಂ ಆದ್ರೆ ಕರ್ನಾಟಕವನ್ನ ಉತ್ತರ ಪ್ರದೇಶ ಮಾಡ್ತೀವಿ ಅಂತ ಒಂದು ಸಮುದಾಯದ ಬಗ್ಗೆ ದ್ವೇಷ ಕೆರಳಿಸೋ ಮಾತುಗಳನ್ನ ಆಡ್ತಾರೆ. ಸೊ ಮದ್ದೂರಿನ ಗಲಾಟೆಯ ಸಮಯದಲ್ಲಿ ಕಲ್ಲು ತೂರಾಟ ಮಾಡಿದವರು ಯಾರು ಅನ್ನೋದನ್ನ ಕಂಡುಹಿಡಿದು ಜಿಲ್ಲಾಡಳಿತ ಅವರನ್ನ ಬಂಧನ ಮಾಡಿದೆ. ದಾಂಧಲೆ ನಡೆಸಿದವರ ವಿರುದ್ಧ ಕ್ರಮವನ್ನು ಸಹಿತ ಕೈಗೊಂಡಿದೆ. ತಪ್ಪು ಮಾಡಿದವರಿಗೆ ಕಾನೂನಿನ ಪ್ರಕಾರ ಏನು ಶಿಕ್ಷೆ ಆಗಬೇಕು ಅದಾಗುತ್ತೆ. ಈ ಗಲಾಟೆ ವಿಕೋಪಕ್ಕೆ ಹೋಗದಂತೆ ಪೊಲೀಸರು ತಡೆಯುವ ಪ್ರಯತ್ನವನ್ನು ಕೂಡ ಪಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅವರ ಮೇಲೆ ಕ್ರಮವನ್ನು ಸಹಿತ ತೆಗೆದುಕೊಂಡಿದೆ. ಅಷ್ಟೇ ಅಲ್ಲದೆ ಮದ್ದೂರು ಪಟ್ಟಣದಲ್ಲಿ ಉದ್ವಿಗ್ನತೆ ಉಂಟಾಗಿದ್ದರಿಂದ ನಿಷೇಧಾಜ್ಞೆಯನ್ನು ಕೂಡ ಜಾರಿಗೊಳಿಸಲಾಗಿತ್ತು. ಆದರೂ ಕೂಡ ಬಿಜೆಪಿಯವರು ಶೋಭಾಯಾತ್ರೆಯನ್ನು ನಡೆಸಿದ್ರೆ, ಈ ಬಿಜೆಪಿಯವರ ಶೋಭಾಯಾತ್ರೆಯ ಮರುದಿನ ಯತ್ನಾಳ್ ಅವರು ರೋಡ್ ಶೋ ಅನ್ನ ನಡೆಸಿದ್ರು. ಈ ಬಿಜೆಪಿಗರು ಯಾತ್ರೆ ಮಾಡೋದಕ್ಕೆ ಕಾರಣ ಏನು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಇವರುಗಳ ಪ್ಲಾನ್ ಇಷ್ಟೇ, ಮತ್ತಷ್ಟು ಹಿಂದೂ ಮುಸ್ಲಿಂ ಮಧ್ಯೆ ಗ್ಯಾಪ್ ಅನ್ನ ಕ್ರಿಯೇಟ್ ಮಾಡಿ ಬೆಂಕಿ ಹಚ್ಚೋ ಕೆಲಸ ಮಾಡೋದು ಅವ್ರದ್ದಾಗಿತ್ತು. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಇಂತಹ ಸಮಯವನ್ನ ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರೋ ಈ ಬಿಜೆಪಿಗರು ಹೋಗೋದೆ ಇಂತಹ ದ್ವೇಷ ಭಾಷಣವನ್ನ ಮಾಡೋದಕ್ಕೆ, ಹಿಂದೂಗಳನ್ನ ರೊಚ್ಚಿಗೆಬ್ಸೋದಕ್ಕೆ. ಇದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರನೆ. ಅದರಲ್ಲಿಯೂ ಇತ್ತೀಚಿನ ವರ್ಷಗಳಲ್ಲಿ ಅಂತೂ ಈ ಬಿಜೆಪಿಯ ಕೆಲಸ ಹೆಚ್ಚಾಗಿನೇ ನಡೀತಾ ಇದೆ. ಈ ಬಿಜೆಪಿಯವರ ವಿಚಾರ ಎಲ್ಲ ಆಡಳಿತದಲ್ಲಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಗೊತ್ತಿದ್ರೂ ಕೂಡ ಮೆಜಾರಿಟಿ ಇರೋ ಸರ್ಕಾರ ಆಗಿ ಇದನ್ನ ತಡೆಯೋ ಪ್ರಯತ್ನವನ್ನ ಮಾಡಲಿಲ್ಲ.
ಸಮುದಾಯಗಳ ಮಧ್ಯೆ ಹುಳಿ ಹಿಂಡೋ ಕೆಲಸ ಮಾಡೋ ಈ ಬಿಜೆಪಿಗರಿಗೆ ಮದ್ದೂರಿಗೆ ಹೋಗಿ ಮತ್ತಷ್ಟು ಪ್ರಚೋದಿಸೋ ಭಾಷಣವನ್ನ ಮಾಡೋದಕ್ಕೆ ಯಾಕೆ ಪರ್ಮಿಷನ್ ಅನ್ನ ಕೊಡಬೇಕಾಗಿತ್ತು? 1-2 ತಿಂಗಳು ಬಿಟ್ಟು ಶೋಭಾಯಾತ್ರೆಯನ್ನ ಮಾಡಿ ಅಂತ ಹೇಳ್ಬೋದಿತ್ತಲ್ವಾ? ಆದ್ರೆ ಇದಾವುದನ್ನು ಮಾಡದ ಆಡಳಿತ ಸರ್ಕಾರದಿಂದಲೂ ಕೂಡ ಕೋಮು ಘಟನೆಗಳು ಅಥವಾ ಕೋಮು ಭಾವನೆಗಳನ್ನ ಪ್ರಚೋದಿಸೋ ಕೆಲಸ ಆಗ್ತಾ ಇದೆ. ಇದನ್ನ ಕಂಟ್ರೋಲ್ ಮಾಡೋ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ. ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅದು ತಪ್ಪೆ. ಕಾನೂನು ಪ್ರಕಾರ ಅವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲೇಬೇಕು. ಇನ್ನು ಹುಳಿ ಹಿಂಡೋ ಕೆಲಸ ಈ ಪಕ್ಷ ಮಾಡುತ್ತೆ ಅಂತ ಗೊತ್ತಿದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ಮದ್ದೂರಿನಲ್ಲಿ ಯಾತ್ರೆ ರ್ಯಾಲಿಯನ್ನ ಮಾಡೋದಕ್ಕೆ ಅನುಮತಿಯನ್ನ ಕೊಟ್ಟಿದ್ದು ತಪ್ಪು. ಹಾಗೇನೆ ಕೋಮು ಪ್ರಚೋದಿತ ಭಾಷಣ ಮಾಡೋರ ವಿರುದ್ಧ ಕ್ರಮವನ್ನ ಕೈಗೊಳ್ಳದೆ ಸುಮ್ಮನೆ ಕೂತಿದೆ. ಒಟ್ಟಾರೆಯಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಈ ನಡೆಗಳನ್ನ ನೋಡಿದ್ರೆ ಇವರುಗಳು ಮತ್ತಷ್ಟು ಜನರನ್ನ ಕೆರಳಿಸೋ ಕೆಲಸವಲ್ಲದೆ ಮತ್ತೇನು ಮಾಡ್ತಾ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.